ಕುಟುಂಬ ಕನಸಿನ ಮನೆ ಕಟ್ಟೋಕೆ ಅಂತ ಕೆಲ ವರ್ಷಗಳಿಂದ ಸ್ವಂತ ಜಮೀನಿನಲ್ಲಿ ಪಾಯ ಹಾಕಿದ್ರು. ಆದ್ರೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದ ಜೆಸಿಬಿ ಎಲ್ಲವನ್ನ ನೆಲಸಮಗೊಳಿಸಿತ್ತು. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮನೆ ಕಟ್ಟಲು ಹಾಕಿದ್ದ ಪಾಯ ಧ್ವಂಸ, ಜೆಸಿಬಿಗೆ ಅಡ್ಡ ಹೋಗಿ ಕುಟುಂಬಸ್ಥರು ಆಕ್ರೋಶ. ಕನಸಿನ ಮನೆಗೆ ಕನ್ನ ಹಾಕಿದ್ದ ಪಾಯ ಮತ್ತು ಶೌಚಾಲಯ ಕ್ಷಣ ಮಾತ್ರದಲ್ಲಿ ನೆಲಸಮಗೊಂಡಿದೆ. ಇನ್ನು ಹೀಗೆ ದಾಖಲೆಗಳನ್ನು ಹಿಡಿದು ತೋರಿಸುತ್ತಿರುವ ಇವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮಕ್ಕೆ ಜೆಸಿಬಿ ಎಂಟ್ರಿ ಕೊಟ್ಟಿತ್ತು. ಲಲಿತಾ ಜಯರಾಮ್ ಎಂಬುವರು ಕಳೆದ ಹಲವು ವರ್ಷಗಳಿಂದ ಮನೆ ಕಟ್ಟೋಕೆ ಅಂತ ಪಾಯ ಹಾಕಿದ್ರು. ಪಂಚಾಯಿತಿ ಮೂಲಕ ಸರ್ಕಾರದಿಂದ ಮನೆ ಕಟ್ಟಲು ಲೋನ್ ಸಹ ಮಾಡಿಸಿದ್ರಂತೆ. ಆದರೆ ಗ್ರಾಮಕ್ಕೆ ಜೆಸಿಬಿ ಸಮೇತ ಬಂದ ನಂದಗುಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ನೋಟಿಸ್ ಸಹ ನೀಡದೆ ಪಾಯ ಮತ್ತು ಶೌಚಾಲಯವನ್ನು ಕೆಡವಿ ಹಾಕಿದ್ದಾರೆ. ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಪಾಯ ಕೆಡವಿ ಹಾಕಿದ್ದಾರೆ ಅಂತ ಜಾಗದ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ವಿರುದ್ಧ ದೌರ್ಜನ್ಯ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯತಿನಿಂದ ಬಂದು ಪೊಲೀಸು ಸಿಬ್ಬಂದಿ PDO ಅವರು ನಮ್ಗೆ ಗೊತ್ತಿಲ್ಲದ್ರೆ ಏನು ಇನ್ಫಾರ್ಮೇಷನ್ ಇಲ್ದಿರೇ ಬಂದು ಏಕಾಏಕಿ ಬಂದು ಇದು ಮಾಡೋರು, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ. ರಾಜಕೀಯ ಪಿತೂರಿಯಿಂದ ಸ್ವಂತ ಜಮೀನಿನಲ್ಲಿ ಹಾಕಿದ್ದ ಪಾಯವನ್ನು ಹೊಡೆದು ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಜಯರಾಮ್ ಕುಟುಂಬಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಇಒ ಪ್ರತಿಭಟನಾಕಾರರ ಮನವೊಲಿಸುವ ಯತ್ನಿಸಿದ್ರು. ಏನು ಕೊಟ್ಟಿಲ್ಲ ಸರ್. ಬಂದು ಸರ್ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ ಸರ್. ಕೆಲ್ಸಕ್ಕೆ ಹೋಗಿ ಬಂದು ದೇಶಕ್ಕೆ ಕರ್ಕೊಂಬಂದು ಸರ್ ಅಡ್ಡ ಬಂದಿದ್ದಕ್ಕೆ ನಮ್ಮದು ತೆಳ್ಳಾಡಿ ಪರಿಚಯ ಒಯ್ದು ಎಲ್ಲ ಮಾಡ್ಯಾರ ಸರ್. ತಾತಂದು ನಮ್ಮ ಸ್ವಂತ ಬಿಟ್ಟು ನಮ್ಮ ಗ್ರಾಮ ಠಾಣೆ ಆಗೈತೆ ಸರ್. ಹೆಂಗಿಲ್ತಿರ ಕೇಳಿದ್ದಕ್ಕೆ ನಿಮ್ಮದೇ ಇಲ್ಲ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಸರ್. ಇದೆಲ್ಲ ಭ್ರಷ್ಟಾಚಾರ ಆಗೈತೆ ಸರ್. ಸೂರು ಕಟ್ಟಿಕೊಳ್ಳೋಣ ಅಂತ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಹಾಕಿದ್ದ ಪಾಯವನ್ನು ಏಕಾಏಕಿ ಬಂದು ಹೊಡೆದು ಹಾಕಿರುವುದು ಕುಟುಂಬಸ್ಥರನ್ನ ಕೆರಳಿಸಿದೆ. ಆದರೆ ಅಧಿಕಾರಿಗಳ ತನಿಖೆ ನಂತರವೇ ಯಾರದು ತಪ್ಪು ಯಾರದು ಸರಿ ಅನ್ನೋದು ಗೊತ್ತಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಆ ಕುಟುಂಬ ಕನಸಿನ ಮನೆ ಕಟ್ಟೋಕೆ ಅಂತ ಕೆಲ ವರ್ಷಗಳಿಂದ ಸ್ವಂತ ಜಮೀನಿನಲ್ಲಿ ಪಾಯ ಹಾಕಿದ್ರು. ಆದ್ರೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದ ಜೆಸಿಬಿ ಎಲ್ಲವನ್ನ ನೆಲಸಮಗೊಳಿಸಿತ್ತು. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮನೆ ಕಟ್ಟಲು ಹಾಕಿದ್ದ ಪಾಯ ಧ್ವಂಸ, ಜೆಸಿಬಿಗೆ ಅಡ್ಡ ಹೋಗಿ ಕುಟುಂಬಸ್ಥರು ಆಕ್ರೋಶ. ಕನಸಿನ ಮನೆಗೆ ಕನ್ನ ಹಾಕಿದ್ದ ಪಾಯ ಮತ್ತು ಶೌಚಾಲಯ ಕ್ಷಣ ಮಾತ್ರದಲ್ಲಿ ನೆಲಸಮಗೊಂಡಿದೆ. ಇನ್ನು ಹೀಗೆ ದಾಖಲೆಗಳನ್ನು ಹಿಡಿದು ತೋರಿಸುತ್ತಿರುವ ಇವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮಕ್ಕೆ ಜೆಸಿಬಿ ಎಂಟ್ರಿ ಕೊಟ್ಟಿತ್ತು. ಲಲಿತಾ ಜಯರಾಮ್ ಎಂಬುವರು ಕಳೆದ ಹಲವು ವರ್ಷಗಳಿಂದ ಮನೆ ಕಟ್ಟೋಕೆ ಅಂತ ಪಾಯ ಹಾಕಿದ್ರು. ಪಂಚಾಯಿತಿ ಮೂಲಕ ಸರ್ಕಾರದಿಂದ ಮನೆ ಕಟ್ಟಲು ಲೋನ್ ಸಹ ಮಾಡಿಸಿದ್ರಂತೆ. ಆದರೆ ಗ್ರಾಮಕ್ಕೆ ಜೆಸಿಬಿ ಸಮೇತ ಬಂದ ನಂದಗುಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ನೋಟಿಸ್ ಸಹ ನೀಡದೆ ಪಾಯ ಮತ್ತು ಶೌಚಾಲಯವನ್ನು ಕೆಡವಿ ಹಾಕಿದ್ದಾರೆ. ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಪಾಯ ಕೆಡವಿ ಹಾಕಿದ್ದಾರೆ ಅಂತ ಜಾಗದ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ವಿರುದ್ಧ ದೌರ್ಜನ್ಯ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯತಿನಿಂದ ಬಂದು ಪೊಲೀಸು ಸಿಬ್ಬಂದಿ PDO ಅವರು ನಮ್ಗೆ ಗೊತ್ತಿಲ್ಲದ್ರೆ ಏನು ಇನ್ಫಾರ್ಮೇಷನ್ ಇಲ್ದಿರೇ ಬಂದು ಏಕಾಏಕಿ ಬಂದು ಇದು ಮಾಡೋರು, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ. ರಾಜಕೀಯ ಪಿತೂರಿಯಿಂದ ಸ್ವಂತ ಜಮೀನಿನಲ್ಲಿ ಹಾಕಿದ್ದ ಪಾಯವನ್ನು ಹೊಡೆದು ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಜಯರಾಮ್ ಕುಟುಂಬಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸಿದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಇಒ ಪ್ರತಿಭಟನಾಕಾರರ ಮನವೊಲಿಸುವ ಯತ್ನಿಸಿದ್ರು. ಏನು ಕೊಟ್ಟಿಲ್ಲ ಸರ್. ಬಂದು ಸರ್ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ವಿ ಸರ್. ಕೆಲ್ಸಕ್ಕೆ ಹೋಗಿ ಬಂದು ದೇಶಕ್ಕೆ ಕರ್ಕೊಂಬಂದು ಸರ್ ಅಡ್ಡ ಬಂದಿದ್ದಕ್ಕೆ ನಮ್ಮದು ತೆಳ್ಳಾಡಿ ಪರಿಚಯ ಒಯ್ದು ಎಲ್ಲ ಮಾಡ್ಯಾರ ಸರ್. ತಾತಂದು ನಮ್ಮ ಸ್ವಂತ ಬಿಟ್ಟು ನಮ್ಮ ಗ್ರಾಮ ಠಾಣೆ ಆಗೈತೆ ಸರ್. ಹೆಂಗಿಲ್ತಿರ ಕೇಳಿದ್ದಕ್ಕೆ ನಿಮ್ಮದೇ ಇಲ್ಲ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಸರ್. ಇದೆಲ್ಲ ಭ್ರಷ್ಟಾಚಾರ ಆಗೈತೆ ಸರ್.
ಸೂರು ಕಟ್ಟಿಕೊಳ್ಳೋಣ ಅಂತ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಹಾಕಿದ್ದ ಪಾಯವನ್ನ ಏಕಾಏಕಿ ಬಂದು ಹೊಡೆದು ಹಾಕಿರುವುದು ಕುಟುಂಬಸ್ಥರನ್ನ ಕೆರಳಿಸಿದೆ. ಆದರೆ ಅಧಿಕಾರಿಗಳ ತನಿಖೆ ನಂತರವೇ ಯಾರದು ತಪ್ಪು ಯಾರದು ಸರಿ ಅನ್ನೋದು ಗೊತ್ತಾಗಬೇಕಿದೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.